ಹಾಯ್ ಹಲೋ ನಮಸ್ಕಾರ ವರ್ಲ್ಡ್ ಕನ್ನಡ. ನಮ್ಮ ಜೊತೆ ಇವತ್ತು ಇದ್ದಾರೆ ಪ್ರಗತಿ ಬಡಿಗೇರ್, ಜಿ ಕನ್ನಡ ವಾಹಿನಿಯ ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 19ರ ವಿಜೇತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಒಂದು ಸರಿಗಮಪ ಲಿಟಲ್ ಚಾಂಪ್ಸಲ್ಲಿ ಯಾವ ರೀತಿ ಒಂದು ಪಾರ್ಟಿಸಿಪೇಟ್ ಮಾಡಿದರು, ಹಾಗೆ ವಿನ್ನರ್ ಆಗಲು ಯಾವುದೇ ರೀತಿ ಅವರು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅವ್ರ ಜೊತೆಗೆ ಇವತ್ತು ಹಂಚ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಗತಿ ಅವರೇ. ನಮಸ್ತೆ ಸರ್. ಪ್ರಗತಿ ಅವರೇ, ನಿಮ್ಮ ಒಂದು ಕಿರು ಪರಿಚಯ ಹೇಳೋದಾದರೆ ನಿಮ್ಮ ತಂದೆ ಹೆಸರು, ಹಾಗೆ ನಿಮ್ಮ ತಾಯಿಯವರ ಹೆಸರು, ಆಮೇಲೆ ನಿಮ್ಮ ತಂದೆಯವರು ಸದ್ಯಕ್ಕೆ ಏನು ವರ್ಕ್ ಮಾಡ್ತಾ ಇದ್ದಾರೆ? ನನ್ನ ತಂದೆ ಹೆಸರು ಬಸವರಾಜ್ ಮಲ್ಲಪ್ಪ ಬಡಿಗೇರ್ ಅಂತ. ನನ್ನ ತಾಯಿ ಹೆಸರು ಚಂದ್ರಕಲಾ ಬಸವರಾಜ್ ಬಡಿಗೇರ್. ನಮ್ಮ ತಂದೆ ಈಗ ಪೊನ್ನಂಪೇಟೆಯಲ್ಲಿ ಕೆಲಸ ಮಾಡ್ತಿದ್ದ ಇದ್ದಾರೆ, ಡ್ರಾಯಿಂಗ್ ಟೀಚರ್ ಆಗಿ. ನಿಮ್ಮ ಮೂಲ ಸ್ಥಳ ಯಾವುದು? ಪಟ್ಟದಕಲ್ಲು, ಬಾಗಲಕೋಟೆ ಜಿಲ್ಲೆ ಚಾಲುಕ್ಯರ ನಾಡಿನಲ್ಲಿ ನೀವು ಹುಟ್ಟಿರೋದು. ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಚಾಲುಕ್ಯರ ನಾಡಿನಲ್ಲಿ ಇಂಥ ಒಂದು ಪ್ರತಿಭೆ ಇರೋದು ತುಂಬ ಖುಷಿ ಆಗುತ್ತೆ. ಆದರೆ ಒಂದು ಸರಿಗಮಪ ಸೀಸನ್ 19ರಲ್ಲಿ ನೀವು ಯಾವ ರೀತಿ ನಿಮಗೆ ಆಡಿಷನ್ಗೆ ಚಾನ್ಸ್ ಸಿಕ್ತು, ಹೇಗೆ ನೀವು ಅದಕ್ಕೆ ಟ್ರೈ ಮಾಡ್ತಾಯಿದ್ರಿ? ಫಸ್ಟ್ ನಾವು ಹಾಗೆ ಟಿ ವಿಯಲ್ಲಿ ಬಂತು, ನಾವು ಅದನ್ನ ನೋಡಿ ಮಡಿಕೇರಿಯಲ್ಲಿ ಆಡಿಷನ್ಸ್ ಕೊಟ್ವಿ. ಆಮೇಲೆ ಫಿಲ್ಟ್ರೇಷನ್ ಅಂತ ಇರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ಅಂತ ಮಾಡಿದರು. ಬೆಂಗಳೂರಲ್ಲಿ ಕೊಟ್ವಿ. ಆಮೇಲೆ ನೆಕ್ಸ್ಟ್ ಮೆಗಾ ಆಡಿಷನ್ ಬಂತು. ಮೆಗಾ ಆಡಿಷನ್ ಕೂಡ ಸೆಲೆಕ್ಟ್ ಆದೆ, ತುಂಬ ಖುಷಿ ಆಯಿತು. ಪ್ರಗತಿ ಅವರೇ, ಮೊದಲನೇದಾಗಿ ನಮ್ಮ ಒಂದು ವೀಕ್ಷಕರಿಗೆ ಒಂದು ಭಕ್ತಿಗೀತೆ ಹಾಡೋದಾದರೆ ದಯವಿಟ್ಟು ಒಂದು ಭಕ್ತಿಗೀತೆ ಹಾಡಿ. ತನು ಕರಗದವರಲ್ಲಿ ಪುಷ್ಪವನುಲ್ಲಯೇಯಾಯಿನು, ತನು ಕರಗದವರಲ್ಲಿ ಪುಷ್ಪವನುಲ್ಲಯೇಯಾನೇನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನುಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನುಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನುಲ್ಲಯ್ಯ ನೀನು. ತುಂಬ ಅದ್ಭುತವಾದ ಭಕ್ತಿಗೀತೆಯನ್ನು ಹಾಡೋದ್ರ ಮೂಲಕ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಪ್ರಗತಿ ಬಿಡೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ಮೆಗಾ ಆಡಿಷನ್ ಸೆಲೆಕ್ಟ್ ಆಗೋ ಮುಂಚೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ನೀವು ಫಸ್ಟ್ ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆಗ್ತೀನೋ ಇಲ್ಲ ಅಂತ? ಆ ಥರ ಫಿಯರ್ ಇತ್ತು. ಹಾಡ್ದಾಗನೂ ಏನಾಗುತ್ತೋ ಏನೋ ಇಲ್ಲೋ ಅಂತ ಸ್ವಲ್ಪ ಭಯ ಇತ್ತು. ಅಂದರೆ ಅಲ್ಲಿಂದ ನಿಮಗೆ ನೀವು ಟ್ರೈ ಮಾಡಂಗೆ ಮಾಡಿದ್ರಿ. ಬಟ್ ಈ ಎಷ್ಟು ವರ್ಷದಿಂದ ನೀವು ಸರಿಗಮಪಕ್ಕೆ ಟ್ರೈ ಮಾಡ್ತಿದ್ರಿ ಅಲ್ಲಿ ಆ ಒಂದು ವೇದಿಕೆಗೆ ಹೋಗ್ಬೇಕಲ್ಲ? ಮೋಸ್ಟ್ಲಿ 2 years ಅಷ್ಟೇ. 2 yearsಯಿಂದ ಟ್ರೈ ಮಾಡ್ತಿದ್ರಿ. ಅಂದರೆ ನಿಮ್ಮ ಅಲ್ಲಿ ಕುಶಾಲನಗರದಲ್ಲಿ ಇವಾಗ ಸದ್ಯಕ್ಕಿರೋದಲ್ಲ ನೀವು, ಸೊ ಅಲ್ಲಿ ನೀವು ಯಾವ ಒಂದು ಮ್ಯೂಸಿಕ್ ಟೀಚರ್ ಹತ್ರ ನೀವು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಿ? ನಾನು ಶ್ರೀಮತಿ ಧನಲಕ್ಷ್ಮಿ ಮ್ಯಾಮ್ ಹತ್ರ ಸಂಗೀತಾಭ್ಯಾಸ ಮಾಡ್ತಾ ಇದ್ದೀನಿ ಕುಶಾಲನಗರದಲ್ಲಿ. ಓ, ಧನಲಕ್ಷ್ಮಿ. ಅಂದರೆ ಅವರು ನಿಮ್ಮ ಒಂದು ಎಜುಕೇಷನ್ ಜೊತೆಗೇ ನೀವು ಮ್ಯೂಸಿಕ್ನ ಕಲಿತಾ ಇದ್ದೀರಿ ಇವಾಗ. ಓಕೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಜುಕೇಷನ್ ಜೊತೆಗೇ ಇನ್ನೊಂದು ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಹೊರಗಡೆ ಹಾಕಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಎಜುಕೇಷನ್ ಜೊತೆಗೇ ಅವರು ಸಂಗೀತ ಅಭ್ಯಾಸ ಮಾಡಿ ಈ ಕನ್ನಡ ವಾಹಿನಿಯ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19ರಲ್ಲಿ ವಿನ್ನರ್ ಕೂಡ ಆಗಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಆಲ್ ನಿಮಗೆ ಅವರ ಒಂದು ತಂದೆಯವರ ಬಗ್ಗೆ ಗೊತ್ತು, ಅವರು ಸಹಿತ ಒಬ್ಬರು ಸಿಂಗರ್, ಆಮೇಲೆ ಅವರ ತಾಯಿಯವರು ಸಹಿತ ಸಿಂಗರ್, ಅವರು ಕೂಡ ಹಲವಾರು ವೇದಿಕೆಗಳಲ್ಲಿ ಹಾಡ್ತಾರೆ. ಮತ್ತು ಅವರ ತಂದೆಯವರು ಚಿತ್ರಕಲಾ ಶಿಕ್ಷಕರು. ನೀವು ನೋಡ್ತಿರ್ಬೋದು, ಇವಾಗ ಅವರ ತಂದೆಯವರು ಸಹಿತ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಆ ಒಂದು ಮಡಿಕೇರಿ ಡಿಸ್ಟಿಕ್ ಒಂದು ಚುನಾವಣೆಯಲ್ಲಿ ಅವರೊಂದು ರಾಯಭಾರಿ ಆಗಿದ್ದರು ಚುನಾವಣೆ ಒಂದು ಸಲುವಾಗಿ. ಇವಾಗ ಸರಿಗಮಪ ನೀವು ವಿನ್ನರ್ ಆದ್ರಲ್ಲ, ಸೊ ನಿಮ್ಮ ಒಂದು ಊರಲ್ಲಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಬಂತು? ಇವಾಗ ಕೊಡಗಾಗಿರ್ಬೋದು, ಆಮೇಲೆ ಪಟ್ಟದಕಲ್ಲಾಗಿರ್ಬೋದು, ಈ 2 ಊರಲ್ಲಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಸಿಕ್ತು ನಿಮಗೆ? ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು. ಪ್ರತಿಯೊಬ್ಬರು ಎಲ್ಲಿ ಹೋದರೂ ಕೂಡ ಗುರುತಿಸ್ತಾರೆ. ತುಂಬ ಈಗ ಅಲ್ಲಿ ಹೋದ ನಂತರ, ಅಲ್ಲಿ ಹೋಗಿ ಬಂದಮೇಲೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಂಗಾಯಿತು ಸರಿಗಮಪದಿಂದ. ಪ್ರಗತಿ ಅವರೇ, ಇವಾಗ ನೀವು ಇಷ್ಟೆಲ್ಲ ಸಂಗೀತ ಸಾಧನೆಯಲ್ಲಿ ಇವಾಗ ಹಂಗೆ ಮುಂದುವರಿತಾ ಇದ್ದೀರಾ. ಬಟ್ ಈ ಒಂದು ಸಂಗೀತ ಬರಲಿಕ್ಕೆ ಕಾರಣ ಆಮೇಲೆ ಯಾರು ನಿಮ್ಗೆ ಇನ್ಸ್ಪಿರೇಷನ್ ಆಯಿತು? ನನಗೆ ಇನ್ಸ್ಪಿರೇಷನ್ ತಂದೆ ತಾಯಿ, ಆಮೇಲೆ ನನ್ನ ಗುರುಗಳು. ಅಂದರೆ ನಿಮ್ಮ ಒಂದು ಫ್ಯಾಮಿಲಿನೇ ನಿಮಗೆ ಸಪೋರ್ಟ್ ಮಾಡಿದಂತ. ಅಂದರೆ ಚಿಕ್ಕ ವಯಸ್ಸು, ಈ ಒಂದು ವಯಸ್ಸಿನಿಂದಲೂ ನೀವು ಹಾಗೆ ಡೈಲಿ ಮನೆಯಲ್ಲೇ ಪ್ರಾಕ್ಟೀಸ್? ಮನೆಯಲ್ಲಿ ಬಿಡುವಿದ್ದ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ.
ಎಲ್ಲ ಹಾಗೆ ಅಪ್ಪನ ಜೊತೆ ಪ್ರಾಕ್ಟೀಸ್ ಮಾಡೋದು, ಮನೆಗೆ ಸುಮ್ಮನೆ ಅಮ್ಮನ ಜೊತೆ ಪ್ರಾಕ್ಟೀಸ್ ಮಾಡೋದು, ತಂಗಿಯರ ಜೊತೆ ಆಡ್ತಾ ಆಡ್ತಾ ಹಂಗೆ ಕಲಿಬೇಕಂತ ಹಂಗೆ ಕಲಿತಾ ಇದ್ವಿ, ಇಂಟ್ರೆಸ್ಟ್ ಬಂತು ಹಾಗೇನೆ. ಪ್ರಗತಿ ಅವರೇ, ಇವಾಗ ಸರಿಗಮಪ ಮುಗಿದ ತಕ್ಷಣ ಅಂದರೆ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದ್ರಿ? ಯಾಕಂದರೆ ಇವಾಗ ಬಿಜಿ ಶೆಡ್ಯೂಲ್ ಆಗಿಬಿಟ್ಟಿದೆ ನಿಮ್ಮದು, ಒಂದು ಊರಿಂದ ಒಂದು ಊರಿಗೆ. ಅಂದರೆ ಅದರಲ್ಲಿ ಕೆಲವೊಂದಿಷ್ಟು ಮೇನ್ ಕಾರ್ಯಕ್ರಮಗಳು ಯಾವ್ಯಾವ ಸಿಕ್ಕು ನಿಮ್ದು ಅದರಲ್ಲಿ? ಮಡಿಕೇರಿಯಲ್ಲಿ, ಆಮೇಲೆ ಮೈಸೂರಲ್ಲಿ, ಗುಳೇದ ಗುಡ್ಡದಲ್ಲಿ ಸಿಕ್ಕಿದೆ ನಮ್ಮ ಊರಲ್ಲಿ, ಆಮೇಲೆ ಸುಮಾರು ಕಡೆ ಪ್ರೋಗ್ರಾಮ್ ಸಿಕ್ಕಿದೆ, ಬಳ್ಳಾರಿಯಲ್ಲಿ, ಚಿಕ್ಕಮಗಳೂರಲ್ಲಿ ಸುಮಾರು ಕಡೆ ಪ್ರೋಗ್ರಾಮ್ ಸಿಕ್ಕಿದೆ. ಅಂದರೆ ಮೈಸೂರಲ್ಲಿ ಇವಾಗ ಯಾವ ರೀತಿ ಕಾರ್ಯಕ್ರಮ ಸಿಕ್ತು ನಿಮಗೆ? ಆ್ಯಕ್ಚುಲಿ ಈ ಸರಿ ಮಕ್ಕಳ ದಸರಾ ಕಾರ್ಯಕ್ರಮ, ಮಕ್ಕಳ ದಸರಾಕ್ಕೆ ಕೂಡ ಅವರೊಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದಲ್ಲದೆ ಇವಾಗ ಮಡಿಕೇರಿಯಲ್ಲಿ ಸಹಿತ ಅಲ್ಲಿ ಸಹಿತ ಕಾರ್ಯಕ್ರಮ ನೀಡಿದ್ದಾರೆ. ಕರ್ನಾಟಕ ಹಲವಾರು ಜಿಲ್ಲೆಗಳಲ್ಲಿ ಇವಾಗ ಅವರ ಒಂದು ಸಂಗೀತದ ಜರ್ನಿಯನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನಷ್ಟು ಜರ್ನಿ ಅವರು ಮುಂದುವರಿಸಲಿ ಅಂತ ನಮ್ಮ ಒಂದು ಕ್ರಿಯೇಟಿವ್ ಚಾನಲಿಂದ ನಾವು ಶುಭ ಹಾರೈಸುತ್ತೇವೆ. ಪ್ರಗತಿ ಅವರೇ, ನೀವು ಸರಿಗಮಪದಲ್ಲಿ ಇಂದು ನಾಗರಾಜ್ ಮೇಡಮ್ ಅವರ ಟೀಮಲ್ಲಿದ್ದರೆ, ಸೊ ಅವರ ಒಂದು ನಿಮ್ಮ ಗುರು ಶಿಷ್ಯ ಒಂದು ಸಂಬಂಧ ಯಾವ ರೀತಿ ಇತ್ತು? ಆಮೇಲೆ ನಿಮಗೆ ಯಾವ ರೀತಿ ಅವರು ಸಹಕಾರ ನೀಡ್ತಿದ್ರು? ಪ್ರತಿಯೊಂದು ಇವಾಗ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವೆರೈಟಿ ಸಾಂಗ್ ನೀವು ಹಾಡ್ಬೋದಾಗಿತ್ತು. ಸೊ ಅದಕ್ಕೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಿದ್ರು, ಯಾವ ರೀತಿ ಟೀಚ್ ಮಾಡ್ತಿದ್ರು ನಿಮಗೆ? ಸರ್, ನಾನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಂದು ಗಮಕ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಎಷ್ಟು ಸಲ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಂದನ್ನು ಹಾಗೆ ಒಂಚೂರು ಬೇಜಾರು ಮಾಡ್ಕೊಳ್ಳಾರ್ದೆ ಹೇಳ್ಕೊಡ್ತಾ ಇದ್ರು. ಅವ್ರ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ರು ನನಗದೊಂದು ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಅಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಸಪೋರ್ಟ್ ಮಾಡ್ತಿದ್ರು. ಪ್ರತಿಯೊಂದು ಎಪಿಸೋಡ್ ಬಂದಾಗಲೂ ಯಾವ ಒಂದೊಂದು ಸಾಂಗ್ ಕೊಟ್ಟಾಗಲೂ ನಿಮ್ಗೆ ಪ್ರತಿಯೊಂದು ತಿದ್ದಿ ನಿಮ್ಗೆ ಈ ಸಾಂಗ್ ಈ ರೀತಿನೇ ಹಾಡ್ಬೇಕಂತ ನಿಮ್ಗೆ ಹೇಳ್ತಾ ಇದ್ರು. ಸೊ ಅವರು ಒಂದು ನಿಮ್ಮ ಒಂದು ಸಾಂಗ್ ಅವರು ಅಂದ್ರೆ ಒಂದ್ ರೀತಿ ಕಣ್ಣಂಚಲ್ಲಿ ನೀರು ಬಂದ ಆನಂದ ಬಾಷ್ಪ ಅಂತ ಆ ಒಂದು ಸಾಂಗ್ ಕೇಳಿ. ಸೊ ಅದು ಯಾವ್ದಂತಂದ್ರೆ ಕಂಬದ ಮೇಲಿನ ಗೊಂಬೆ. ಸೊ ಆ ಸಾಂಗ್ ಒಂದೆರಡು ಲೈನ್ ನಮ್ಮ ವೀಕ್ಷಕರಿಗೆ ಹಾಡೋದಾದ್ರೆ. ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ, ಒಬ್ಬಳೇ ನಾನಿಲ್ಲಿ ತವಿಗುಂಡಿಹೆನ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ, ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ. ತುಂಬ ಧನ್ಯವಾದಗಳು. ಯಾಕಂದರೆ ಅದ್ಭುತವಾದಂತಹ ಸಾಂಗ್ ಅದು, ನಾಗಮಂಡಲ ಚಿತ್ರದ್ದು. ಯಾಕಂದರೆ ಆ ಸಾಂಗು ಎಲ್ಲ ಒಂದು ಚಿತ್ರ ರಸಿಕರಿಗೆ ತುಂಬ ಇಷ್ಟವಾದಂಥ ಹಾಡು ಅಂತಲೇ ಹೇಳ್ಬೋದು. ಹಾಗೆ ಪ್ರಗತಿ ಅವರೇ, ಇವಾಗ ಮ್ಯೂಸಿಕ್ ಅಂದ ತಕ್ಷಣ ಅಂದರೆ ಒಬ್ಬ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ, ಇಂಥ ಗಾಯಕರ ಟೈಪ್ ನಾವು ಹಾಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಇಷ್ಟವಾದ ಗಾಯಕರು ಯಾರು, ಆಮೇಲೆ ಗಾಯಕಿ ಯಾರು? ಇತ್ತೀಚೆಗೆ ಬಂದಂತಹ ಎಲ್ಲ ಸಾಂಗ್ಸ್ಗಳು ನನಗೆ ತುಂಬ ಇಷ್ಟ, ಎಲ್ಲ ಹಾಡುಗಾರರು ತುಂಬ ಇಷ್ಟ. ಬಟ್ ಮೇಯ್ನಾಗಿ ನನಗೆ ಬಾಲಸುಬ್ರಹ್ಮಣ್ಯಂ ಸರ್ ಮತ್ತು ಜಾನಕಿ ಅಮ್ಮ ಇಷ್ಟ. SP ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಆಮೇಲೆ ಎಸ್ ಜಾನಕಿ ಅವರು ಮೇಡಮ್ ಅವ್ರು ನಿಮಗೆ ತುಂಬ ಇಷ್ಟ. ತುಂಬ ಇಷ್ಟ. ಸೊ ಅಂದರೆ ಎಸ್ ಜಾನಕಿ ಅವ್ರದ್ದು ಯಾವುದಾದ್ರು ನಿಮಗೆ ಒಂದು ಸಾಂಗ್ ಹಾಡಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ? ತನು ನಿನ್ನದು ಏ ಮನ ನಿನ್ನದು, ತನು ನಿನ್ನದು ಏ ಮನ ನಿನ್ನದು, ನನಗಾಗಿ ನೀನಿದೆ ಈ ಜೀವ ಎಂದೆಂದು ನಿನದಾಗಿದೆ, ತನು ನಿನ್ನದು ಏ ಮನ ನಿನ್ನದು, ತನು ನಿನ್ನದು ಏ ಮನ ನಿನ್ನದು. ತುಂಬ ಚೆನ್ನಾಗಿದೆ. ತನು ನಿನ್ನದು ಈ ಮನ ನಿನ್ನದು. ಯಾಕಂದರೆ ಈ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಸೊ ಹಳೆಯ ಗಾಯಕರಾಗಿರ್ಬೋದು, ಹಳೆಯ ಹಾಡುಗಳಾಗಿರ್ಬೋದು, ಎಲ್ಲರ ಒಂದು ಮನ ಮುಟ್ಟುತ್ತಂತಲೇ ಹೇಳ್ಬೋದು. ತುಂಬ ಧನ್ಯವಾದಗಳು ಪ್ರಗತಿ ಬಿಡಿಗೆರೆ ಅವರೇ. ಇವಾಗ ಸರಿಗಮಪ ವೇದಿಕೆ ಅಂದರೆ ದೊಡ್ಡ ವೇದಿಕೆ.
ಸೊ ಅಂಥ ವೇದಿಕೆ ಸಿಗ್ಬೇಕಂದ್ರೆ ಸೊ ಎಲ್ಲರೂ ಒಂದು ರೀತಿ ಅವ್ರ ಒಂದು ಡ್ರೀಮ್ ಆಗಿರುತ್ತೆ. ಸೊ ಅದು ನಿಮಗೆ ಸಿಕ್ಕಿತ್ತು. ಫಸ್ಟಲ್ಲಿ ಹೋದಾಗ ಯಾವ ರೀತಿ ಒಂದು ಭಯ ಆಗಿತ್ತ? ಆಮೇಲೆ ಎಲ್ಲ ಒಂದು ಇವಾಗ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಹಾಗೆ ಮಹಾಗುರುಗಳು ಹಂಸಲೇಖ ಗುರುಗಳಾಗಿರ್ಬೋದು. ಸೊ ಅವರು ನಿಮಗೆ ಅಂದರೆ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾಯಿದ್ರು? ಅಂದರೆ ಅಲ್ಲಿ ಹೋಗಿನ ಭಯ ಎಲ್ಲ ಹೋಯ್ತಾ? ಅಲ್ಲಿ ಫಸ್ಟಲ್ಲಿ ಮೆಗಾ ಆಡಿಷನಲ್ಲಿ ಸ್ವಲ್ಪ ಫಿಯರ್ ಇತ್ತು. ಆಮೇಲೆ ಒಂದೊಂದು ಎಪಿಸೋಡ್ ಮುಗಿತಾ ಬಂದಂಗೆಲ್ಲ 3 ಜನ ಜಡ್ಜಸ್ ಕೂಡ ಹಂಸಲೇಖ ಸರ್ ಗೋಲ್ಡನ್ ಬಜರ್ ಕೊಡೋದಾಗಿರ್ಬೋದು, ಸರ್ ನಾನು ವಿಜಯ್ ಪ್ರಕಾಶ್ ಸರ್ ಮತ್ತು ಅರ್ಜುನ್ ಜನ್ಯ ಸರ್ ನಾನು ತಪ್ಪು ಮಾಡಿದಾಗ ಅವರು ತಿದ್ದಿ ಹೇಳೋ ಅಂಥದ್ದಾಗಿರ್ಬೋದು. ಸೊ ಎಲ್ಲ ಒಟ್ಟಿನಲ್ಲಿ ಆಮೇಲೆ ನಾನು ಇಂದು ಮ್ಯಾಮ್ ಜೊತೆ ಹಾಡಿದೆ, ಆಮೇಲೆ ಅಪ್ಪನ ಜೊತೆ ಹಾಡಿದೆ. ಸೊ ಆವಾಗ ಫಿಯರ್ ಎಲ್ಲ ಹೊರಟೋಯ್ತು ನಮಗೆ. ಸೊ ಇನ್ನೊಂದು ಆಮೇಲೆ ಅಲ್ಲಿ ಸಾಕಷ್ಟು ಜೂರಿ ಪ್ಯಾನಲಲ್ಲಿ ಸಿಂಗರ್ಸ್ಗಳೆಲ್ಲ ಕುಂತಿದ್ರಲ್ಲ, ಸೊ ಅಷ್ಟು ಜನರ ಮುಂದೆ ಆಮೇಲೆ ಜಡ್ಜಸ್ ಮುಂದೆ ಹಾಡುವಾಗ ನಿಮ್ಗೆ ಎಷ್ಟು ಖುಷಿ ಅನಿಸ್ತಿತ್ತು? ಅಂದರೆ ಒಂದು ಒಳ್ಳೆ ಪ್ರೆಸೆಂಟ್ ಮಾಡಬೇಕು, ಎಲ್ಲರ ಜೊತೆನೂ ಒಂದೊಳ್ಳೆ ಕಮೆಂಟ್ಸ್ ತಗೋಬೇಕು ಅನ್ನೋಂಥ ಇದಿತ್ತು. ಓಕೆ. ಹಾಗೆ ಪ್ರಗತಿ ಅವರೇ, ಇವಾಗ ನೀವು ಸರಿಗಮಪ ಹೋಗೋಕ್ಕಿಂತ ಮುಂಚೆ ಒಂದು ಸಾಂಗ್ ಸಖತ್ ಟ್ರೆಂಡಿಂಗ್ ಆಗಿತ್ತು. ಅದು ಗುರು ಶಿಷ್ಯರು ಮೂವಿದು ಶರಣ್ ಸರ್ ಅವರು ಆ್ಯಕ್ಟ್ ಮಾಡಿದ್ದು. ಸೊ ಆ ಒಂದು ಹಾಡು ಒಂದೆರಡು ನಮ್ಮ ವೀಕ್ಷಕರಿಗೆ ಹಾಡೋದಾದ್ರೆ ಓಕೆ, ತುಂಬ ಚೆನ್ನಾಗಿತ್ತು. ಯಾಕಂದರೆ ಆನೆ ಮಾಡಿ ಹೇಳ್ತೀನಿ, ಸಖತ್ ಟ್ರೆಂಡಿಂಗ್ ಸಾಂಗ್ ಅದು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಸಾಕಷ್ಟು ಪ್ರಗತಿಯವರ ಒಂದು ಅಭಿಮಾನಿಗಳು ಎಲ್ಲ ಕಡೆನೂ ಶೇರ್ ಮಾಡೋದ್ರ ಮೂಲಕ ಅವ್ರಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಸರಿಗಮಪ ಶೋದಲ್ಲಿ ಅವರು ಆಯ್ಕೆ ಆದ ತಕ್ಷಣ ಆ ಒಂದು ಸಾಂಗ್ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಬಟ್ ಅದನ್ನ ಎಲ್ಲ ಒಂದು ಅವರ ಒಂದು ಫ್ಯಾನ್ಸ್ ಏನಂದರೆ ಎಲ್ಲ ಕಡೆನೂ ಅದನ್ನು ಹಬ್ಸಿದ್ರ. ಹಂಗಾಗಿ ಸೊ ಇನ್ನಷ್ಟು ಪ್ರಗತಿಯವ್ರ ಸಹಿತ ಅವ್ರಿಗೆ ಖುಷಿ ಆಯಿತು. ಅಂದರೆ ಇನ್ನೂ ನಾನು ಒಂದು ಸರಿಗಮಪ ವೇದಿಕೆಯಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಹಾಡ್ಬೇಕಂತ ಅವ್ರಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಸಿಕ್ತು. ಪ್ರಗತಿಯವರೇ, ನಮ್ಮ ಒಂದು ವೀಕ್ಷಕರಿಗೋಸ್ಕರ ಒಂದು ಜನಪದ ಗೀತೆ ಹಾಡೋದಾದ್ರೆ ಒಂದು ಹಾಡಿ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪಕ್ಕೆ ಮಾಲೆ ಬೆಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಪಾತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೊಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಲೆ ಮಾದೇಶ್ವರ ಜನಪದ ಗೀತೆ ಹಾಡಿದಂಥ ಪ್ರಗತಿ ಬಡಿಗೇರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಸೋಜುಗದ ಸೂಜು ಮಲ್ಲಿಗೆ ಅಂತಂದರೆ ಎಲ್ಲರೂ ಒಂದು ಭಕ್ತಿ ಭಾವ ಅಂದರೆ ಬರುತ್ತೆ. ಯಾಕಂದರೆ ಅಷ್ಟು ಅದ್ಭುತವಾದಂತಹ ಗೀತೆ. ಇನ್ನುವರೆಗೂ ನಮ್ಮ ಕನ್ನಡ ನಾಡಿನಲ್ಲಿ ಜನಪದ ಗೀತೆ ಅಂತ ಉಳಿದಿದ್ದರೆ ಅದು ಈ ರೀತಿ ಹಾಡುಗಳನ್ನು ಸಿಂಗರ್ಸ್ಗಳು ಹಾಡೋದ್ರ ಮೂಲಕ ಇನ್ನೂ ಬೆಳೀತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಗಾಯಕರಿಗೆ ನಾನು ಹೇಳೋದೇನಂತಂದರೆ, ಇನ್ನಷ್ಟು ಜನಪದ ಗೀತೆಗಳನ್ನು ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚು ಬಳಸಿ ಹಾಗೂ ನಮ್ಮ ಕನ್ನಡ ಹಾಡುಗಳನ್ನು ಹೆಚ್ಚೆಚ್ಚು ಬಳಸಿ ಅಂತ ನಾನು ಕೇಳ್ಕೊಳ್ತೇನೆ. ಪ್ರಗತಿಯವರಿಗೆ, ಇವಾಗ ನೀವು ಇಷ್ಟೆಲ್ಲ ಸರಿಗಮಪ ವೇದಿಕೆಗೆ ಹೋಗಿ ಬಂದ್ರೆ, ಆಮೇಲೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಸಹಿತ ನೀವು ಅಲ್ಲಿ ಗೆಸ್ಟ್ ಆಗಿರ್ಬೋದು, ಆಮೇಲೆ ನೀವು ಕಾರ್ಯಕ್ರಮಗಳನ್ನು ನೀಡೋದ್ರಾಗಿರ್ಬೋದು, ಇಷ್ಟೆಲ್ಲ ನೀವು ಇವಾಗ ಸಾಧನೆ ಮಾಡ್ತಿದ್ರೆ, ಸೊ ಇನ್ನೂ ಒಂದು ಲೈಫಲ್ಲಿ ನೀವು ಏನೇನು ಆಸೆಗಳಿವೆ, ಕನಸುಗಳಿವೆ? ಒಂದು ನನ್ನ ಡ್ರೀಮ್ ಬಂದು ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಆಸೆ ಇದೆ ಸರ್. ಆಮೇಲೆ ಅಂದರೆ ಹಾಗೆ ಜಾನಕಿ ಅಮ್ಮನ ಥರ ಆಗಬೇಕು ಅನ್ನೋಂಥ ಕನಸಿದೆ. ಹಾಗೆ ನಮ್ಮ ಇಂದು ಮ್ಯಾಮ್ ಥರ ಆಗಬೇಕು ಅನ್ನೋ ಕನಸಿದೆ. ಅಂದರೆ ಇದು ಒಂದು ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ ನಿಮ್ಮದು ಕನಸಿದೆ.
ಸೊ ಆ ಕನಸು ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತ ಸೊ ನಮ್ಮ ಒಂದು ತಂಡದ ಪರವಾಗಿ ನಿಮಗೆ ಶುಭ ಹಾರೈಸುತ್ತೆ. ಸೊ ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜೊತೆ ನಿಮ್ಮೊಂದು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಒಂದು ಏನೇನು ಇವಾಗ ಅಚೀವ್ಮೆಂಟ್ಸ್ಗಳು ಮಾಡ್ತಾ ಇದ್ರ ಸೊ ಅದಕ್ಕೆಲ್ಲವೂ ಶುಭ ಆಗಲಿ ಅಂತ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಶುಭ ಹಾರೈಸಿದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು ಸರ್.